ಕಾಳಕ್ಕೆ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಅನ್ನೋ ರೀತಿಯಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಬ್ಯಾನರ್ ವಿಚಾರದಲ್ಲಿ ಮೊದಲು ಕದನಕ್ಕೆ ಆಹ್ವಾನಿಸಿದ್ದು ಯಾರು? ಹೊಸ ವರ್ಷದ ದಿನವೇ ಕಾಲು ಕೆರೆದು ಜಗಳವನ್ನ ತೆಗೆದಿದ್ದು ಯಾರು? ಹಾಗಾದ್ರೆ ನನ್ನ ಹತ್ಯೆಗೆ ಸಂಚು ಮಾಡಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಯಾರದ್ದೋ ಕೊಲೆ ಮಾಡಿ ನಮ್ಮ ತಲೆಗೆ ಕಟ್ಟುವ ಯತ್ನ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಗನ್ಮ್ಯಾನ್ ಇಂದಲೇ ಸಾವು ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ಉತ್ತರ ಏನು? ಹಾಗಾದ್ರೆ ಯಾರ ಗುಂಡಿಗೆ ಬಲಿಯಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್? ಬಳ್ಳಾರಿ ರೆಡ್ಡಿಗಳ ನಡುವಿನ ಕಾಳಗ ಇಂದು ನಿನ್ನೆಯದು ಅಲ್ವಾ? ಹಾಗಾದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ? ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರ ಉತ್ತರ ಏನು? ಯಾರ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರೋದು? ಹಾಗಾದ್ರೆ ಬಳ್ಳಾರಿ ಗಲಭೆ, ಸತ್ತವನು ಸತ್ತೋದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟಾಕ್ ಫೈಟ್ ನಡೀತಾ ಇದೆ. ಶಾಸಕ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ನಿನ್ನೆ ಇದೇ ಹೊತ್ತಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮಾತಾಡ್ತಾ ಟಾರ್ಗೆಟ್ ಮಾಡಿ ಕೊಲ್ಲಲಾಯಿತು ರಾಜಶೇಖರನನ್ನ ಅಂದ್ರು. ಆತನನ್ನು ಕೊಲ್ಲಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಕೊಲ್ಲಲಾಗಿದೆ, ಕೊಲೆ ಕೇಸನ್ನು ನಮ್ಮ ಮೇಲೆ ಹಾಕೋದಕ್ಕೆ ಅಂತ. ಈ ಆರೋಪಗಳಿಗೆ ಉತ್ತರ ಕೊಡುವುದಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬರಬಹುದಾ ಅಂತ ಪ್ರಯತ್ನ ಪಟ್ಟರು. ಅವರು ಸಿಗಲಿಲ್ಲ. ಅವರ ಚಿಕ್ಕಪ್ಪ ಕಾಂಗ್ರೆಸ್ ಮುಖಂಡ ನಾರಾ ಪ್ರತಾಪ್ ರೆಡ್ಡಿ ಅವರು ನಮಗೆ ಸಿಕ್ಕಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಅವರಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಾರಾ ಪ್ರತಾಪ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಏನು ಎಲ್ಲ ಸೇರ್ಕೊಂಡು ಏನು ಮಾಡಿಡಬೇಕು ಅಂತ ಹೊರಟ್ರಿ ಸರ್ ಬಳ್ಳಾರಿನ? ಸರ್, ಬಳ್ಳಾರಿನ ನಾವು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಬೇಕಂತ ಈಗ ಕಳೆದ 2.5 ವರ್ಷಗಳಿಂದ ಹೈಯೆಸ್ಟ್ ಗ್ರ್ಯಾಂಟಿಂಗ್ ತಂದು ಈಗ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ನಾರಾ ಭರತ್ ರೆಡ್ಡಿ ಅವರು. ಆದರೆ ಆ 33 ವರ್ಷ 34 ವರ್ಷ ಹುಡುಗ ಕೆಲಸ ಮಾಡ್ತಿರೋಂಥ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗೆ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಬೇಕಾಗ್ತಾಯಿಲ್ಲ. ಒಂದೇ ಕಾರಣ, ಈಗ ಇಶ್ಯೂ ಬೇಸ್ ಮೇಲೆ ಏನಾದರೂ ಮಾತಾಡೋಂಗಿದ್ರೆ ಇಶ್ಯೂ ಬೇಸಲ್ಲಿ ಮಾತಾಡೋಣ. ಇಶ್ಯೂ ಬೇಸನ್ನು ಬಿಟ್ಬಿಟ್ಟು ಯಾವುದೋ ಒಂದು ಚುಳ್ಳಕ ಕಾರಣ ಬೇಕಂತ ಕರೆದು ಬ್ಯಾನರ್ ಹಾಕಿದ್ದು ಆಲ್ರೆಡಿ 2-3 ದಿವಸ ಆಯಿತು ಬ್ಯಾನರ್ ಹಾಕಿ. ಓಕೆ, ಮತ್ತೆ ಅದನ್ನು ತಗೊಬಂದು ಇವತ್ತು ಅದನ್ನು ರೆಡಿ ಮಾಡಿಕೊಂಡು ಅವೆಲ್ಲ ಮನೆಯಲ್ಲೆಲ್ಲ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಬೇಕಂತ ಕಾಲು ಕೆರ್ಕೊಂಡು ಕದನಕ್ಕೆ ದಾರಿ ಮಾಡಿದ್ದಾರು. ಅದು ಚುಲ್ಲಕ ಕಾರಣ. ಅದು ಅವ್ರಿಗೊಂದು ನೆಪ ಬೇಕಾಯಿತು, ನೆಪನ ಕ್ರಿಯೇಟ್ ಮಾಡಿದ್ರು. ಯಾವತ್ತಾಗಲಿ ನಾವು ಒಬ್ಬರು ಬಳ್ಳಾರಿ ಇತಿಹಾಸದಲ್ಲಿ ನಮ್ಮ ಅಣ್ಣ ಸೂರ್ಯನಾರಾಯಣ ರೆಡ್ಡಿ ಅವರು 2004ರಲ್ಲಿ ಕುರುವರ್ ಕ್ಷೇತ್ರದಿಂದ MLA ಆಗಿದ್ದರು. MLA ಆಗಿ ಆವಂದಿನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರಿಗೆ ರಾಜಕೀಯ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರು. ಇಷ್ಟು ವರ್ಷಗಳಲ್ಲಿ ನಾವಾಯಿತು, ನಾನು 95ಇಂದ 2000ವರೆಗೆ ಬಳ್ಳಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಇದ್ದೆ. ಓಕೆ, ಇವತ್ತು ಬಳ್ಳಾರಿ ಜಿಲ್ಲಾ ರೆಡ್ಡಿ ಜನ ಸಂಘದ ಅಧ್ಯಕ್ಷ ಇದ್ದೀನಿ. ಇದುವರೆಗಾಯಿತು ನಮ್ಮ ಬಳ್ಳಾರಿ ಇತಿಹಾಸ. ನೀವು ಯಾರು ಕಾಮನ್ ಮ್ಯಾನ್ ಹೋಗೋದನ್ನ ಕೇಳ್ರಿ. ಸೂರ್ಯನಾರಾಯಣ ರೆಡ್ಡಿ ಅವರು, ಪ್ರತಾಪ್ ರೆಡ್ಡಿ, ಭರತ್ ರೆಡ್ಡಿ ಯಾರ ಮೇಲನ್ನು ಹೋಗಿ ಗಲಾಟೆ ಆಯಿತು, ಮತ್ತೊಂದು ಪ್ರವಚನ ಮಾಡಿದ್ದು ಒಂದೇ ಒಂದು ಘಟನೆ ಇತ್ತು ತೋರಿಸ್ರಿ. ಅಲ್ಲ, ತಾವು ಹೇಳಿದ್ರಲ್ಲ ಭರತ್ ರೆಡ್ಡಿ 32-34 ವರ್ಷದ ಶಾಸಕರು ಅಭಿವೃದ್ಧಿ ಪಥದಲ್ಲಿ ಬಳ್ಳಾರಿ ತಗೊಂಡು ಹೋಗ್ತಾ ಇದ್ದಾರೆ, ಹೈಯೆಸ್ಟ್ ಫಂಡ್ ತಂದಿದ್ದಾರೆ, ಇತ್ಯಾದಿ ಇತ್ಯಾದಿ. ಮೊನ್ನೆ ನಡೆದ ಗಲಾಟೆ ಅದು ಯಾವ ಅಭಿವೃದ್ಧಿ ಕೆಲಸಕ್ಕೂ ಸಂಬಂಧಿಸಿದ್ದಾಗಿರಲಿಲ್ಲ. ಒಪ್ಕೊಳ್ತೀರಾ? ಏನೋ ಒಂದು ದೊಡ್ಡ ಕಾಮಗಾರಿಯ ಉದ್ಘಾಟನೆ ಇದೆ, ಕಾಮಗಾರಿಯ ಶಂಕುಸ್ಥಾಪನೆ ಇದೆ, ಆ ಕಾರಣಕ್ಕೆ ಗಲಾಟೆ ನಡೀತು ಅಲ್ಲ ಅದು. ಹೌದು ಸರ್. ಲೋಕಾರ್ಪಣೆಗೊಳ್ಳಬೇಕಾದದ್ದು, ಉದ್ಘಾಟನೆಗೊಳ್ಳಬೇಕಾದದ್ದು ವಾಲ್ಮೀಕಿ ಪ್ರತಿಮೆ. ಅದರ ಬ್ಯಾನರ್ ಅನ್ನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕಬೇಕು ಅನ್ನೋ ಹಠ ಏನದು?
ಸರ್ ಅವ್ರ ಮನೆ ಮುಂದೆ ಅಂಬದು ಹಾಕ್ಬೇಕೆಂಬ ಹಠ ಏನಿಲ್ಲ ಸರ್. ಅವ್ರ ಮನೆ ಮುಂದೆಲ್ಲ ಅದು ಸಿರುಗುಪ್ಪ ರೋಡು, ಹೈವೇ ಪಕ್ಕದಲ್ಲಿ ಆಲ್ರೆಡಿ 2-3 ದಿವಸ ಹಿಂದೆನೇ ಬ್ಯಾನರ್ ಹಾಕಿದ್ದಾರೆ. ಹೊಸದಾಗಿ ಹೋಗೇನು ಬ್ಯಾನರ್ ಹಾಕಿಲ್ಲ. ಅವರು ಆವತ್ತಿನ ದಿವಸ ಬೇಕಂತೇಳಿ ಅದನ್ನು ಪ್ರಚೋದನೆ ಮಾಡಲಿಕ್ಕೆ ಅಲ್ಲಿ ಆ ಏರಿಯಾದಲ್ಲಿ ಸೋತಿದ್ದ ಒಂದು ಕಾರ್ಪೊರೇಟ್ರಲ್ಲಿ ಲೋಕೇಶ್ ಅಂತ ಒಂದು ಹುಡುಗ ಸೋತಿದ್ದ. ಆ ಹುಡುಗಿಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ ಕಟ್ತೀರಾ, ನಾನು ನೋಡ್ಕೊತೀನಿ ನಿಮ್ಗಂತ ಪ್ರಚೋದನೆ ಮಾಡಿದ್ದು ಆತ. ನಮ್ಮವರು ಯಾರು ಪ್ರಚೋದನೆ ಮಾಡಿ ಮತ್ತೆ ಅವ್ರು ಒಳಗಿಂದ ಹುಡುಗರು ಕಳಿಸಿ ಅದನ್ನು ಹರಿದಾಕಿದ್ಮೇಲೆ ನಮ್ಮ ಕಾರ್ಯಕರ್ತರು ಹೋಗಿ ಅದನ್ನು ಯಾಕೆ ಹರಿದಾಕಿರಿ ಮತ್ತು ವಾಪಸ್ ಆ್ಯಸ್ ಇಟ್ಸ್ ಕಟ್ಟಿ ಅಂತ ಕಟ್ಸಿದ್ದಾರೆ ಅಷ್ಟೇ. ತಪ್ಪೇನಿದೆ ಇದರಲ್ಲಿ? ಹಾಕೋದಿಸಿನ ಅಬ್ಜೆಕ್ಷನ್ ಮಾಡ್ಬೋದಿತ್ತಲ್ಲ. ಇಟ್ ಇಸ್ ಪ್ಯೂರ್ಲಿ ಗೌರ್ಮೆಂಟ್ ಪ್ರಾಪರ್ಟಿ. ಅವರು ಸ್ವಂತ ಜಾಗದಲ್ಲಿ ಅವ್ರ ಕಾಂಪೌಂಡಲ್ಲಿ ನಾವು ಹಾಕಿಲ್ಲ. ನಾವು ಆ ಏರಿಯಾದಲ್ಲಿ ಹತ್ತಿರ ಇದೆ, ಪ್ಲಸ್ ಸಿರುಗುಪ್ಪ ಬಂದು ನ್ಯಾಷನಲ್ ಹೈವೇ. ಈಗ ಅದು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ನಾವು ಕಟ್ಟಿದ್ದೀವಿ. ಅವರು ಸ್ವಂತ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ನಾವು ಯಾವತ್ತೂ ಯಾರು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಹಾಕಿಲ್ಲ ನಾವು. ಆಮೇಲೆ ಬ್ಯಾನರ್ ಅನ್ನ ಅವ್ರ ಕಡೆಯವರೇ ಹರಿದು ಹಾಕಿದ್ರು ಅನ್ನುವ ನಿಮ್ಮ ಆರೋಪನೇ ಒಪ್ಕೊಳ್ಳೋಣ. ಪ್ರತಾಪ್ ರೆಡ್ಡಿ ಅವರೇ ಆಯ್ತು, ಅವ್ರ ಕಡೆಯವ್ರು ಹರಿದು ಹಾಕಿದ್ರು. ಆಯ್ತು ಸರ್, ಏನು ಮಾಡಬೇಕಾಗಿತ್ತು? ತಮ್ಮ ಕಡೆಯವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತಾ ಅಥವಾ ದಂಡ ಕಟ್ಕೊಂಡು ಬಡದಾಡೋದಕ್ಕೆ ಹೋಗ್ಬೇಕಾಗಿತ್ತ? ಅಲ್ಲಿ ದಂಡ ಕಟ್ಕೊಂಡಿಲ್ಲ ಸರ್. ಅವ್ರ ಎದುರುಗಡೆ ಹುಡುಗರಿಗೆ ಫೋನ್ ಮಾಡಿ ಪ್ರಚೋದನೆ ಮಾಡಿ ನಾವು ಹರಿದಾಕ್ತೀವಿ ಬಂದು ಏನು ಮಾಡ್ಕೆ ಅಂತ ಹೇಳಿದ್ರೆ ಅವ್ರ ಹುಡುಗರು ಅಲ್ಲೇ ಇದ್ದಾರಲ್ಲ, ಎಲ್ಲ ಅದು ಆಜುಬಾಜುನಾಗಿರೋ ಮನೆ ಹುಡುಗರೆ. ಅವ್ರು ಹೋಗಿ ಅದನ್ನು ನಿಂತ್ಕೊಂಡಿದ್ದಾರೆ ಅಲ್ಲಿ. ಅವ್ರು ಕಣ್ಮುಂದೆ ತೆಗೆದು ಅಲ್ಲಿ ಬ್ಯಾನರ್ ಹರಿದಾಕ್ತಿದ್ರೆ ಯಾರಾದರೂ ಫಸ್ಟ್ ನೇರ ಮಾತಾಡ್ತಾರೆ ಸರ್. ಸೀದಾ ಯಾವುದು ಬ್ಯಾನರ್ ಆದ ಕೂಡಲೇ ವೀಡಿಯೋ ತೊಗೊಂಡು ಯಾರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಲ್ಲ. ಯಾರು ಈ ಥರ ಘಟನೆ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಇವರಲ್ಲಿ ಎಕ್ಸ್ಪೆಕ್ಟೇಷನ್ ಅದನ್ನೆಲ್ಲ ರೆಡಿ ಮಾಡಿಕೊಂಡೇ ಇಲ್ಲಿ ಕೇಳ್ಕೊಂಡಿದ್ದಾರೆ. ಈ ಹುಡುಗರು ಕಾಮನ್ ಮ್ಯಾನ್ ಇದ್ದಂಗೆ ಅವ್ರಿಗೊಂಥರ ನಾವು ಒಂದು ಹಬ್ಬದ ವಾತಾವರಣ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಯಾಕೆ ತೆಗಿತಾರೆ ಇವರು ಅಂತ ಒಂದು ಇದ್ರ ಕೇಳಿದ್ದಾರೆ. ಸ್ವಾಭಾವಿಕವಾಗಿ ಕೇಳಿದರೆ ತಪ್ಪೇನಿದೆ ಅದರಲ್ಲಿ? ಪ್ರತಾಪ್ ರೆಡ್ಡಿ ಅವರು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಅವರು ಬ್ಯಾನರ್ಗಳು ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.